ಇನ್ನು ಮಹಾರಾಷ್ಟ್ರ ಹಾಗೆ ತಮಿಳುನಾಡಿನ ಬಳಿಕ ಕರ್ನಾಟಕದಲ್ಲಿ ದ್ವಿಭಾಷಾ ಸೂತ್ರದ ಕೂಗು ಕೇಳಿಬರ್ತಾ ಇದೆ. ರಾಜ್ಯ ಸರ್ಕಾರ ದ್ವಿಭಾಷಾ ಕರಡನ್ನ ಮಂಡಿಸೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ. ಈ ಬಗ್ಗೆ ಟಿವಿ9 ಜೊತೆಗೆ ಮಾತನಾಡಿರುವ ಸಚಿವ ಶಿವರಾಜ ತಂಗಡಗಿ ಈ ಸೂತ್ರದ ಪರ ಒಲವನ್ನ ತೋರಿಸಿದ್ದಾರೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಇದೇ ಒಲವನ್ನ ಹೊಂದಿದ್ದಾರೆ. ಅವರು ಮೊನ್ನೆ ಮಾತನಾಡೋ ಸಂದರ್ಭದಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಶಿಕ್ಷಣ ಇಲಾಖೆಯ ಪ್ರಸ್ತಾವನೆ ಅದು ಈ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗಿನ ಮಾರ್ಕ್ಸ್ SSLC ಮಾರ್ಕ್ಸ್ 125ರಿಂದ 100ಕ್ಕೆ ಇಳಿಸೋ ವಿಚಾರ ಇದು ಟೀಕೆಗೂ ಗುರಿಯಾಗ್ತಾ ಇದೆ. ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ಸರ್ಕಾರದ ಸಿದ್ಧತೆ. ಕರಡು ತಯಾರಿಗೆ ಮುಂದಾದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ. ದ್ವಿಭಾಷಾ ಸೂತ್ರ ಮಹಾರಾಷ್ಟ್ರದಲ್ಲಿ ಇತ್ತೀಚೆಗೆ ಕಿಚ್ಚು ಹೊತ್ತಿಸಿತ್ತು. ಇದೇ ಸೂತ್ರ ಈಗ ಕರ್ನಾಟಕದಲ್ಲೂ ಸದ್ದು ಮಾಡ್ತಿದೆ. ಸ್ಥಳೀಯ ಭಾಷೆಗಳ ಮೇಲೆ ಪರಿಣಾಮ ಬೀರಬಹುದಾದ ಹಿಂದಿಯನ್ನ ಈ ಸೂತ್ರ ದೂರವಿಡುತ್ತದೆ. ತಮಿಳುನಾಡಿನಲ್ಲಿಯೂ ಈ ನೀತಿ ಜಾರಿಯಲ್ಲಿದೆ. ಸದ್ಯ ಕರ್ನಾಟಕದಲ್ಲಿಯೂ ದ್ವಿಭಾಷಾ ಸೂತ್ರ ಜಾರಿಗೆ ಸಿದ್ಧತೆ ನಡೆದಿದೆ. ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೊಳಿಸಲು ಸರ್ಕಾರ ಮುಂದಾಗಿದ್ದು, ಈ ಕುರಿತು ಸಿಎಂ ಸಿದ್ದರಾಮಯ್ಯ ಜೊತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಚರ್ಚೆ ನಡೆಸಿದ್ದಾರೆ. ಮುಂದಿನ ಹಂತದಲ್ಲಿ ಕರಡು ಸಿದ್ಧಪಡಿಸಲು ಸೂಚನೆ ಕೂಡ ನೀಡಲಾಗಿದೆ. ಈ ಸಂಬಂಧ ಕಾನೂನು ಇಲಾಖೆ ಜೊತೆ ಸಮಾಲೋಚನೆ ನಡೆಸಲಿದ್ದು, ಕರಡು ಪ್ರತಿ ಸಿದ್ಧಪಡಿಸಿ ಸಿಎಂ ಜೊತೆ ಚರ್ಚೆ ಮಾಡಲಾಗುತ್ತೆ. ದ್ವಿಭಾಷಾ ಸೂತ್ರ ಜಾರಿಗಾಗಿ ಶೀಘ್ರವೇ ಅಧಿಕಾರಿಗಳ ತಂಡ ರಚನೆ ಮಾಡೋ ಸಾಧ್ಯತೆ ಇದೆ. ಸರ್ಕಾರ ಯಾವ ನಿರ್ಧಾರ ಮಾಡ್ತಾ ಇದೆ ಸರ್? ದ್ವಿಭಾಷಾ ನೀತಿ ಬಗ್ಗೆ ಬಿಗಿಯಾದಂಥ ಕ್ರಮ ಕೈಗೊಳ್ತೀರಾ? ಸರ್ಕಾರ ನಿರ್ಧಾರ ಆಗ್ತಾ ಇದೆ ಅಂತ ಮಾತುಗಳು ಕೇಳಿಬರ್ತಾ ಇದೆ. ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಭಾಳ ಸ್ಪಷ್ಟಪಡಿಸಿದ್ದಾರೆ. ನಮಗೆ ದ್ವಿಭಾಷೆ ನೀತಿನೇ ಅವಶ್ಯಕತೆ ಇದೆ ಅನ್ನೋದನ್ನು. ಈಗಾಗಲೇ ಮಹಾರಾಷ್ಟ್ರ ಮತ್ತು ತಮಿಳುನಾಡೊಳಗೆ ಈ ದ್ವಿಭಾಷೆ ನೀತಿಯನ್ನು ಅನುಸರಿಸಬೇಕು ಅಂತ ಈಗಾಗಲೇ ಕಾನೂನನ್ನು ತಂದಿದ್ದಾರೆ. ಕಾನೂನನ್ನು ತರಕ್ಕೆ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿ ಚರ್ಚೆಯನ್ನು ಮಾಡಿ. SSLC ಕನ್ನಡ ವಿಷಯ ಅಂಕ 125ರಿಂದ 120ಕ್ಕೆ ಇಳಿಸುತ್ತಾ ಇಲಾಖೆ. ಇನ್ನು SSLC ಪರೀಕ್ಷೆ ಕುರಿತು ಕನ್ನಡ ವಿಷಯ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಅದೇನೆಂದ್ರೆ SSLC ಪರೀಕ್ಷೆಯ ಕನ್ನಡ ವಿಷಯಕ್ಕೆ ಪ್ರಸ್ತುತ 125 ಅಂಕಗಳಿವೆ. ಇದನ್ನ 100ಕ್ಕೆ ಇಳಿಸುವ ಪ್ರಸ್ತಾವನೆ ಶಿಕ್ಷಣ ಇಲಾಖೆ ಮುಂದೆ ಬಂದಿದೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆ ಕೂಡ ಸಲ್ಲಿಸಿದೆ. ಆದರೆ ಕನ್ನಡ ವಿಷಯದ ಅಂಕ ಕಡಿಮೆ ಮಾಡ್ತಿರೋದು ಚರ್ಚೆ ಹುಟ್ಟುಹಾಕಿದೆ. ಈ ಬಗ್ಗೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಶಿಕ್ಷಣ ಸಚಿವ ಮಧು ಬಂಗಾರಪ್ಪಗೆ ಪತ್ರ ಬರೆದಿದ್ದಾರೆ. SSLC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯ ಅಂಕಗಳನ್ನ 100ಕ್ಕೆ ಇಳಿಕೆ ಬೇಡ. ಗೋಕಾಕ್ ಚಳುವಳಿ ಎಂದೇ ಪ್ರಸಿದ್ಧವಾದ ಕನ್ನಡ ಪರ ಆಂದೋಲನದ ಫಲವಾಗಿ ಕನ್ನಡ ಸೇರಿದಂತೆ ಪ್ರಥಮ ಭಾಷೆಗೆ 125 ಅಂಕಗಳನ್ನ ನಿಗದಿಪಡಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಇತ್ತ ಕೇಂದ್ರ ಸಚಿವ ವಿ ಸೋಮಣ್ಣ ಶಿಕ್ಷಣ ಇಲಾಖೆ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. 100 ಅಂಕಗಳಿಗೆ ಇಳಿಸುವ ನಿರ್ಧಾರ ಮೂರ್ಖತನದ ಪರಮಾವಧಿ. ಇದು ಕನ್ನಡ ಭಾಷೆಗೆ ದ್ರೋಹ ಬಗೆದಂತೆ ಎಂದು ಪತ್ರ ಬರೆದಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅಂಕಗಳನ್ನ 100ಕ್ಕೆ ಇಳಿಸುವುದರಿಂದ ಓದುವುದು ಬರೆಯುವುದು ಕಡಿಮೆಯಾಗುತ್ತೆ. ಸರ್ಕಾರ ಕನ್ನಡಕ್ಕೆ ಅವಕಾಶಗಳನ್ನ ವಂಚಿತ ಮಾಡುತ್ತಿದೆ ಅಂತ ಹರಿಹಾಯ್ದಿದ್ದಾರೆ. ಇದಕ್ಕೆ 100ಕ್ಕೆ ಇಳಿಸೋದ್ರಿಂದ ಸಬ್ಜೆಕ್ಟು ಇರ್ತದೆ, ಆ ಸಬ್ಜೆಕ್ಟ್ ಕಡಿಮೆ ಆಗೋಗ್ತದೆ, ಓದೋದು ಕಡಿಮೆ ಆಗ್ತದೆ, ಬರೆಯೋದು ಕಡಿಮೆ ಆಗ್ತದೆ. ಅಂದ್ರೆ ಕನ್ನಡಕ್ಕೆ ಒಂದು ರೀತಿ ಅವಕಾಶಗಳನ್ನು ವಂಚಿತ ಮಾಡ್ತಾ ಇದ್ದಾರೆ ಸರ್ಕಾರ. ಏನಾದರೂ ಮಾಡಕ್ಕೆ ಮುಂಚೆ ಯೋಚನೆ ಮಾಡಬೇಕಾಯ್ತು, ಸೈಂಟಿಫಿಕ್ ಆಗಿ ಯೋಚನೆ ಮಾಡಬೇಕು. ಕನ್ನಡ ಅಂಕ ಕಡಿತದ ಬಗ್ಗೆ DCM DK ಶಿವಕುಮಾರ್ ಅವರಿಗೆ ಪ್ರಶ್ನಿಸಲಾಯಿತು. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ DK ಶಿಕ್ಷಣ ಸಚಿವರ ಜೊತೆಗೆ ಮಾತನಾಡೋದಾಗಿ ಹೇಳಿದರು. ಒಂದು ಕಡೆ ಸರ್ಕಾರ ದ್ವಿಭಾಷಾ ಸೂತ್ರದಂತಹ ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದೆ. ಮತ್ತೊಂದು ಕಡೆ ಶಿಕ್ಷಣ ಇಲಾಖೆಯ ಕನ್ನಡ ವಿಷಯದ ಅಂಕ ಇಳಿಕೆಯ ನಿರ್ಧಾರ ಟೀಕೆಗೆ ಗುರಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.